ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪಿಲಿ ನಾನು ನಿಮಗೆ ಸಿಂಪಲ್ ಚಿಕನ್ ಗ್ರೇವಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಸಿಂಪಲ್ ಚಿಕನ್ ಗ್ರೇವಿ ನೇಮಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ತುಂಬಾನೇ ಸಿಂಪಲ್ ಅಂತ. ಹಾಗೆ ಈ ಒಂದು ಚಿಕನ್ ಗ್ರೇವಿ ತುಂಬಾನೇ ಚೆನ್ನಾಗಿರುತ್ತೆ. ಪರೋಟ, ಇಡ್ಲಿ, ದೋಸೆ, ಪೂರಿ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಇದನ್ನ ಒಂದ್ಸಲ ಮನೇಲಿ ಮಾಡಿ. ಹಾಗೆ ಈ ಒಂದು ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ, ನಿಮ್ಮ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಒಂದು ಅರ್ಧ ಕಟ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ. ನಾನಿಲ್ಲಿ ಕ್ಲೀನ್ ಮಾಡಿ ತೊಳೆದು ನೀಟಾಗಿ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಒಂದು ಕಾಲು ಕಟ್ ಆಗೋಷ್ಟು ಪುದೀನ ಎಲೆಗಳನ್ನು ಹಾಕಿದ್ದೀನಿ. ಪುದೀನ ನೀವು ಇದರಲ್ಲಿ ಎಷ್ಟು ಬಳಸ್ತೀರಾ ಅಷ್ಟು ಈ ಒಂದು ಚಿಕನ್ ಗ್ರೇವಿ ತುಂಬಾನೇ ಚೆನ್ನಾಗಾಗುತ್ತೆ. ಅದಾದ್ಮೇಲೆ ನಾನಿಲ್ಲಿ ಖಾರಕ್ಕೆ ಒಂದು 5 ರಿಂದ 6 ಮೆಣಸಿನಕಾಯಿಯನ್ನ ಹಾಕ್ತಾ ಇದ್ದೀನಿ. ಇದು ಖಾರ ಸ್ವಲ್ಪ ಕಮ್ಮಿ ಇದೆ. ಖಾರ ಇರೋರು ಹಸಿಮೆಣಸಿನಕಾಯಿಯನ್ನ ನೋಡಿ ಹಾಕೊಳ್ಳಿ. ಈ ಒಂದು ಉಪ್ಪುಳಿ ಖಾರ ಎಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ಬಿಟ್ಟಿದ್ದು. ಹಾಗೆ ನಾನಿಲ್ಲಿ ಒಂದು 10 ರಿಂದ 12 ಎಸ್ಲಾಗುವಷ್ಟು ಬೆಳ್ಳುಳ್ಳಿ, ಹಾಗೆ 1.5 ಇಂಚ್ ಆಗೋಷ್ಟು ಶುಂಠಿಯನ್ನ ನೀಟಾಗಿ ಕಟ್ ಮಾಡಿ ಈ ತರ ಸಿಪ್ಪೆ ಎಲ್ಲ ಸುಲಿದು ಅದ್ರ ಮೇಲ್ಗಡೆದೆಲ್ಲ ಈ ಥರ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ 1 ಕಪ್ ಆಗೋಷ್ಟು ಈರುಳ್ಳಿಯನ್ನ ತಗೊಂಡಿದ್ದೀನಿ. ಈರುಳ್ಳಿನ ಈ ತರ ಒಂದು ದಪ್ಪದಾಗಿ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಅದಾದ್ಮೇಲೆ ಒಂದು 6 ಆಗೋಷ್ಟು ಲವಂಗ, 1 ಇಂಚ್ ಆಗೋಷ್ಟು ಚಕ್ಕೆ, ಹಾಗೆ 1/4 ಕಪ್ ಆಗೋಷ್ಟು, 1/4 ಕಪ್ ಅಷ್ಟೇ, ಒಂದಲ್ಲ 1/4 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಒಂದು ಫಾರ್ಮ್ಗೆ ನೀವು ಪೇಸ್ಟ್ ಮಾಡ್ಕೋಬೇಕಂದ್ರೆ ನುಣ್ಣಿಗೆ ಇದನ್ನ ರುಬ್ಕೋಬೇಕು. ಸೊ ಅದಾದ್ಮೇಲೆ ಲೆಸನ್ ನಂಬರ್ 1 ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಪ್ಯಾನ್ ಕಾದ ನಂತರ ಅಡಿಗೆ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿದ್ರು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅಡಿಗೆ ಎಣ್ಣೆನ ನಾನಿಲ್ಲಿ ಹಾಕೊಂಡಿದ್ದೀನಿ. ಅಡಿಗೆ ಎಣ್ಣೆ ಜೊತೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ಅದಾದ್ಮೇಲೆ ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ಚಿಕನ್ ಅನ್ನ ತಗೊಂಡು ಚೆನ್ನಾಗಿ ತೊಳೆದು ಈ ಒಂದು ಮೀಡಿಯಂ ಸೈಜ್ಗೆ ಕಟ್ ಮಾಡಿ ಎಣ್ಣೆ ಕಾದ ನಂತರ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನ ನೀವು ವಿತ್ ಸ್ಕಿನ್ ಅಥವಾ ವಿತೌಟ್ ಸ್ಕಿನ್ ಎರಡರಲ್ಲೂ ಮಾಡ್ಬೋದು. ಈ ಒಂದು ಚಿಕನ್ ಗ್ರೇವಿ ತುಂಬಾನೇ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ಒಂದು 1/4 ಗಂಟೆಲೆಲ್ಲ ರೆಡಿ ಆಗ್ಬಿಡುತ್ತೆ ನಿಮಗೆ. ಈ ಒಂದು ಪೇಸ್ಟ್ ಅನ್ನ ರುಬ್ಕೊಳ್ಳೋದೇ ಸ್ವಲ್ಪ ಟೈಮ್ ಆಗುತ್ತೆ. ಬಿಟ್ರೆ ನಿಮಗೆ ಅದಕ್ಕೆ ಬಿಟ್ರೆ ಇನ್ಯಾವುದಕ್ಕೂ ನಿಮಗೆ ಅಷ್ಟು ಟೈಮು ಜಾಸ್ತಿ ಅನ್ಸಲ್ಲ. ಕ್ವಿಕ್ಕಾಗಿ ಏನಾದರೂ ಚಿಕನಲ್ಲಿ ಮಾಡಬೇಕು, ಇಲ್ಲ ಸಡನ್ನಾಗಿ ಯಾರಾದರೂ ಬಂದಿದ್ದಾರೆ ಅವ್ರಿಗೇನಾದರೂ ಹೊಸ ರೆಸಿಪಿ ಮಾಡಬೇಕು, ಅಥವಾ ಮಕ್ಕಳಿಗೆ ತುಂಬ ಟೈಮ್ ಆಗಿದೆ ಏನಾದರೂ ಮಾಡಿಕೊಡ್ಬೇಕು ನಾನ್ ವೆಜ್ಜಲ್ಲಿ ಅಂತ ಇರೋರು ಈ ಒಂದು ಚಿಕನ್ ಗ್ರೇವಿನ ಟ್ರೈ ಮಾಡಿ. ಟ್ರಸ್ಟ್ ಮೀ ತುಂಬಾನೇ ಚೆನ್ನಾಗಾಗುತ್ತೆ. ಅದಾದ್ಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ಫ್ರೆಂಡ್ಸ್. ಇದನ್ನ ಸ್ವಲ್ಪ ಬೇಯಿಸ್ಕೋಬೇಕು. ಈ ಒಂದು ಚಿಕನ್ ಈ ಒಂದು ಫಾರ್ಮ್ಗೆ ಅಂದ್ರೆ ಸ್ವಲ್ಪ ಮೀಡಿಯಮಿಗೆ ಬೆಂದ್ರೆ ಸಾಕು. ನೋಡಿ ಇಲ್ಲಿ ಎಣ್ಣೆ ಎಲ್ಲ ಎಷ್ಟು ಬಿಟ್ಕೋತಾ ಇದೆ. ಎಣ್ಣೆ ಬಿಟ್ಕೊಂಡ ನಂತರ ನೀವು ಅದಕ್ಕೆ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಎರಡರಲ್ಲಿ ಯಾವ್ದು ಕೂಡ ಯೂಸ್ ಮಾಡ್ಬೋದು. ಗರಂ ಮಸಾಲಾಗಿಂತ ಚಿಕನ್ ಮಸಾಲಾನೇ ಯೂಸ್ ಮಾಡಿ. ಚಿಕನ್ ಗ್ರೇವಿ ಆಗಿರೋದ್ರಿಂದ ಚಿಕನ್ ಮಸಾಲ ಯೂಸ್ ಮಾಡಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದಕ್ಕೆ ನಾವು ರುಬ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ಕೊಳ್ಳೋಣ. ಸೊ ಪೇಸ್ಟು ಫ್ರೆಂಡ್ಸ್ ಯಾವ ಥರ ಅದು ಚಿಕನ್ಗೆ ಹೊಂದ್ಕೋಬೇಕು ಅಂದರೆ, ಆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಲ್ವಾ, ಎಣ್ಣೆ ಅಂಶ ಹಾಗೆ ಈ ಒಂದು ಖಾರ, ರುಬ್ಬಿರುವಂತಹ ಖಾರ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಹೊಂದ್ಕೋತಾ ಇದೆ, ಆ ಖಾರಕ್ಕೆ ಹೊಂದ್ಕೋತಾ ಇದೆ. ಹಾಗೆ ಈ ಒಂದು ಚಿಕನ್ ಗ್ರೇವಿ ಏನಂತ ಹೇಳಿದೆ, ಇಡ್ಲಿ ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ನು. ಯಾರಾದ್ರು ಸಂಡೇ ಬೆಳಿಗ್ಗೆನೆ ಟಿಫನ್ಗೆ ಏನಾದರೂ ನಾನ್ ವೆಜ್ ಮಾಡಬೇಕು ಅಥವಾ ಸೈಡಾಗಿ ಏನಾದರೂ ಮಾಡ್ಕೋಬೇಕು ರೊಟ್ಟಿ ಚಪಾತಿಗೆ ಅಂತ ಇರೋರು ಇದನ್ನ ಒಂದ್ಸಲ ಮಾಡಿ. ತುಂಬಾ ಚೆನ್ನಾಗಿ ಅನಿಸ್ತು. ನಾವು ಇದನ್ನು ಮನೇಲಿ ಟ್ರೈ ಮಾಡಿದಾಗ ಒಳ್ಳೆ ರಿವ್ಯೂ ಕೂಡ ಸಿಕ್ತು ನಮ್ಮ ಮನೆಯವರಿಂದ. ಹಾಗೆ ಯಾರೆಲ್ಲ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಕಾಣಿಸ್ತಾರೆ ಅಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಹಾಗೆ ಹೊಸ ರೆಸಿಪೀಸ್ಗಳು ನಿಮಗೆ ತಲುಪುತ್ತೆ. ಹಾಗೆ ನೀವು ನಿಮ್ಮ ಸಪೋರ್ಟ್ ಎಲ್ಲ ನಮ್ಮ ಮೇಲೆ ಇರಬೇಕು ಅಂತ ಹೇಳ್ತಾ ಫ್ರೆಂಡ್ಸ್, ಈ ಒಂದು ಬೇಯ್ತಾ ಇರುವಂತಹ ಚಿಕನ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರು ಹಾಕೊಳ್ಳಿ. ನಾನಿಲ್ಲಿ ಒಂದು 2 ಲೋಟ ಆಗೋಷ್ಟು ನೀರನ್ನು ಹಾಕಿದ್ದೀನಿ. ನಾನಿಲ್ಲಿ ಗ್ರೇವಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿ ನೀರನ್ನು ಹಾಕಿದ್ದೀನಿ. ಇದನ್ನು ನೀವು ಡ್ರೈ ಥರನ ಮಾಡ್ಕೋಬೋದು. ಡ್ರೈ ಥರ ಮಾಡ್ಕೋಬೇಕಂದ್ರೆ ನೀರನ್ನು ಸ್ಕಿಪ್ ಮಾಡಿ ಸ್ವಲ್ಪ ನೀರನ್ನು ಹಾಕೊಂಡ್ರೆ ನಿಮ್ಗೆ ಅದು ಡ್ರೈ ಆಗಿಬಿಡುತ್ತೆ. ಸೊ ಅದಾದಮೇಲೆ ಮುಚ್ತಾ ಇದ್ದೀನಿ. ಮುಚ್ಚಳವನ್ನು ಮುಚ್ಚಿ ಒಂದು 5 ರಿಂದ 10 ನಿಮಿಷ ಬೇಯಿಸಿದ್ರೆ ಈ ಒಂದು ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ.
ಈ ಒಂದು ಸಿಂಪಲ್ ಚಿಕನ್ ಗ್ರೇವಿ ಯಾರೆಲ್ಲ ಮಾಡಿಲ್ಲ ಅಥವಾ ನೋಡ್ತಾ ಇದ್ದೀರಾ ವಿಡಿಯೋ, ನಿಜವಾಗ್ಲೂ ಒಂದ್ಸಲ ಮನೇಲಿ ಮಾಡಿ, ರುಚಿ ತುಂಬಾ ಚೆನ್ನಾಗಿರುತ್ತೆ. ರುಚಿ ಹೇಗಾಗಿತ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ ಕಡೆಯಿಂದ ಗಿವ್ ಅವೇ ಇದೆ, ಅಂದರೆ ಗಿಫ್ಟ್ ಹ್ಯಾಂಪರ್ಗಳನ್ನು ಗೆಲ್ಬೋದು. ಸೊ ಆದಷ್ಟು ಕಮೆಂಟ್ಗಳನ್ನು ಮಾಡಿ ರುಚಿ ಹೇಗಾಗಿತ್ತು ಅಂತ ತಿಳಿಸಿ. ಹಾಗೆ ನಿಮ್ಮ ನೇಮ್ಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ, ಇದರಿಂದ ನೀವು ಆಕರ್ಷಕ ಬಹುಮಾನಗಳನ್ನು ಗೆಲ್ಬೋದು ಅಂತ ಹೇಳ್ತಾ ಫ್ರೆಂಡ್ಸ್, ಟ್ರಸ್ಟ್ ಮೀ, ನೀವು ಏನಪ್ಪ ಎಲ್ಲ ವಿಡಿಯೋಗೂ ಒಂದೇ ಥರ ತುಂಬ ಚೆನ್ನಾಗಿರುತ್ತೆ ಮಾಡಿ ಅಂತ ಹೇಳ್ತೀರಾ ಅಂತ ಅನ್ಕೋಬೋದು. ಬಟ್ ನಾನು ಹಾಕುವಂತಹ ಎಲ್ಲ ರೆಸಿಪೀಸ್, ಅಮ್ಮನ ಲೋಕ ರೆಸಿಪೀಸ್, ನಾವು ಪರ್ಸ್ನಲ್ ಆಗಿ ಅದನ್ನ ಮನೇಲಿ ಟ್ರೈ ಮಾಡಿ ನಿಮಗೆ ಆ ಒಂದು ರಿವ್ಯೂನ ಕೊಟ್ಟು ರೆಸಿಪೀಸ್ನ ಹಾಕ್ತೀವಿ. ಸೊ ಇದರಿಂದ ನೀವು ಅನುಮಾನನೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಆಗುವಂತಹ ರೆಸಿಪಿಗಳನ್ನು ನಾವು ನಿಮಗೆ ಶೇರ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ನಾನು ನಮ್ಮ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಟೇಕ್ ಕೇರ್ ಆಲ್.